ಬರೀ 1 ಕಪ್ ರವಾಯಿಂದ ಇಷ್ಟೊಂದು ಹಪ್ಪಳ ತಯಾರಿಸ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಹಪ್ಪಳ ತಯಾರ್ಸಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ ಮತ್ತು ಜಾಸ್ತಿ ಟೈಮ್ನೂ ಬೇಕಾಗಂಗಿಲ್ಲ. ಅಗದಿ ಇನ್ಸ್ಟಂಟ್ ಆಗಿ ಯಾವುದೋ ಪದಾರ್ಥ ನೆನೆಸಿ ಇಡ್ಲಂಗ ರುಬ್ಲಂಗ ಇವನ್ನ ತಯಾರಿಸ್ಬೋದು. ಜಾಸ್ತಿ ತಡ ಮಾಡೋದು ಬೇಡ. ಈ ಹಪ್ಪಳ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನ ತಯಾರ್ಸಕ್ಕೆ 1 ಕಪ್ನಷ್ಟು ಬಾಂಬೆ ರವಾ ತಗೋರಿ, ಅಥವಾ ಇದಕ್ಕಿಂತ ಜಿನ್ನಗ ಬರ್ತೈತೆ ನೋಡ್ರಿ, ಆ ರವಾನು ತಗೋಬಹುದು. ಇದನ್ನ ನೆನೆಸಿ ಇಡಬೇಕು. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ಇದನ್ನ ಬಿಸಿ ನೀರಿನಲ್ಲಿನೂ ನೆನೆಸಿ ಇಡಬಹುದು. ನಾನು ಇದನ್ನ 2 ರಿಂದ 3 ಗಂಟೆ ನೆನೆಸಿ ಇಡಾಕತ್ತೀನಿ. ನೀವು ಇದನ್ನ ಇನ್ಸ್ಟಂಟ್ ಆಗಿನೂ ಮಾಡ್ಬೋದು. ಆದರೆ ಈ ರೀತಿ ನೆನೆಸಿ ಇಟ್ಟು ಆಮ್ಯಾಗ ಹಪ್ಪಳ ಮಾಡೋದ್ರಿಂದ ಹಪ್ಪಳ ಪಳ್ಳಕ್ಕವು. ನೋಡ್ರಿ, ನಾವು 1 ಕಪ್ನಷ್ಟು ರವಾ ತಗೊಂಡಿದ್ವಲ್ಲ, ಅದರ 1.5 ಕಪ್ನಷ್ಟು ನೀರು ಹಾಕಬೇಕು. ಅಂದ್ರೆ ಅದ ಸೇಮ್ ಕಪ್ನಿಂದ 1.5 ಕಪ್ನಷ್ಟು ನೀರು ಹಾಕಿ ಇದನ್ನ ಚಂದಾಗ ಕಲಿಸ್ಕೊಂಡು ತಗೋರಿ. ಇದ್ರಾಗ ಗಂಟು ಆಗಬಾರ್ದು. ನಾನಿಲ್ಲಿ ಕಡಿಮೆ ಅಳತಿ ಒಳಗೆ ಇದನ್ನ ತಯಾರ್ಸಕತ್ತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಇದನ್ನ ತಯಾರಿಸ್ಬೇಕಂದ್ರೆ ಇದ ಅಳತಿನ ಡಬಲ್ ಅಥವಾ ಟಿಬಲ್ ತಗೊಂಡು ತಯಾರಿಸ್ಬೋದು. ನೀರು ಮತ್ತು ರವಾ ಗಂಟಿಲ್ದಂಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಮುಚ್ಚಿ ಇದನ್ನು ನೆನೆಯಾಕ್ ಬಿಡ್ರಿ. 3 ಗಂಟೆ ನೆನೆಸಿದ ಮ್ಯಾಗ ನೋಡ್ರಿ, ರವಾ ಚಂದಾಗ ನೆಂದು ಅಳ್ಕೊಂಡೈತಿ. ಹಿಂಗೆ ಇದನ್ನ ನೆನೆಸಿನ ತಗೋರಿ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಇದು ಪೇಸ್ಟ್ ಆಗಾಕತ್ತೈತಿ. ಹಿಂಗೆ ಇದನ್ನ ನೆನೆಸಿ ತಗೋರಿ. ಆಮ್ಯಾಗ ಹಪ್ಪಳ ಮಾಡಿದ್ರೆ ಹಪ್ಪಳ ಏನದು ನೋಡ್ರಿ, ಒಳಗಿಂದ ಪಳ್ಳಕ್ಕವು, ಬಾಯಾಗ ಕರ್ಗೋ ರೀತಿ ಬರ್ತವು. ಈಗ ಇದ್ರಾಗಿನ ನೀರು ಬಸ್ತು ತಗೋರಿ. ನೋಡ್ರಿ, ಹಿಂಗಿದ್ರಾಗೇನು ಎಕ್ಸ್ಟ್ರಾ ನೀರು ಬಸ್ತ ಮ್ಯಾಗ ಈಗ ಇದ್ರಾಗ ನಾವು ಯಾವ ಕಪ್ನಿಂದ ರವಾ ತಗೊಂಡೇವು ನೋಡ್ರಿ, ಅದ ಕಪ್ನಿಂದ 1 ಕಪ್ನಷ್ಟು ನೀರು ಹಾಕ್ರಿ. ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮ್ಯಾಗ ಒಂದು ದೊಡ್ಡ ದಬ್ರಿ ಒಳಗೆ ಸೇಮ್ ಕಪ್ನಿಂದ 9 ಕಪ್ನಷ್ಟು ನೀರು ಹಾಕ್ರಿ. ನಾವು ರವಾದಾಗ ಆಲ್ರೆಡಿ 1 ಕಪ್ನಷ್ಟು ನೀರು ಹಾಕೇವಿ ಮತ್ತು ಇಲ್ಲಿ 9 ಕಪ್ನಷ್ಟು ನೀರು. ಅಂದ್ರೆ ಟೋಟಲ್ ಆಗಿ ಇಲ್ಲಿವರೆಗೂ ನಾವಿಲ್ಲಿ 9 ಕಪ್ನಷ್ಟು ನೀರು ತಗೊಂಡೇವಿ. ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ಮುಚ್ಚಿ ನೀರು ಕುದಿಯಾಕ ಬಿಡ್ರಿ. ನೀರಿಗೆ ಕುದಿ ಬಂದ್ಮ್ಯಾಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ನೋಡ್ಕೊಂಡು ಹಾಕ್ರಿ, ಯಾಕಂದ್ರೆ ಒಣಗಿದ ಮ್ಯಾಗ ಹಪ್ಪಳದಾಗ ಉಪ್ಪು ಜಾಸ್ತಿ ಅನಿಸ್ತೈತಿ. ಅದರಿಂದ ಈಗ ಸ್ವಲ್ಪ ಉಪ್ಪು ಹಾಕ್ರಿ. ಆಮ್ಯಾಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಸೇರಿಸ್ರಿ. 2 ಚಮಚೆಯಷ್ಟು ಗಸಗಸೆ ಹಾಕ್ರಿ. ಉಪ್ಪು ನೀರಿನ ಒಳಗೆ ಕಲಿಸ್ಕೊಂಡು ತಗೊಳ್ಳೋಣ. ಈಗ ಗ್ಯಾಸ್ ಹೈ ಫ್ಲೇಮ್ನಾಗನ ಇಟ್ಟು ನಾವೇನು ಕಲಸಿ ಇಟ್ಟೇವು ನೋಡ್ರಿ ರವಾ ಮಿಕ್ಸರ್, ಅದನ್ನ ಸ್ವಲ್ಪ ಹಾಕ್ತಾ ಇನ್ನೊಂದು ಕೈನಿಂದ ಈ ರೀತಿ ಕಲಿಸ್ತಾ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ. ಗಮನ ಇರಲಿ, ಮಿಕ್ಸರ್ ಒಂದೇ ಸತಿ ಹಾಕ್ಬೇಡ್ರಿ, ಹಿಂಗ ಸ್ವಲ್ಪ ಹಾಕ್ತಾನ ಇದನ್ನ ಕಲಸ್ರಿ. ಇನ್ನೊಂದಂದ್ರ ನೀರಿಗೆ ಕುದಿ ಬಂದ್ಮ್ಯಾಗ ಇದನ್ನ ಹಾಕ್ಬೇಡ್ರಿ. ನೀರು ಒಂದು ಸ್ವಲ್ಪ ಬಿಸಿ ಹಾಕೋ ನೋಡ್ರಿ, ಆಗನ ಈ ರವಾ ಮಿಕ್ಸರ್ ಹಾಕಿ ಕಲಸ್ರಿ. ನೀರಿಗೆ ಕುದಿ ಬಂದ್ಮ್ಯಾಗ ನೀವು ಮಿಕ್ಸರ್ ಹಾಕಿದ್ರೆ ಇದ್ರಾಗ ಗಂಟು ಆಗೋ ಸಾಧ್ಯತೆ ಇರ್ತೈತಿ. ಅದರಿಂದ ನೀರು ಒಂದು ಸ್ವಲ್ಪ ಬಿಸಿ ಇರುವಾಗನ ಇದ್ರಾಗ ಈ ರವಾ ಮಿಕ್ಸರ್ ಹಾಕಿ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟದ ಇದನ್ನು ಕುದಿಸ್ರಿ. ಬಿಡದೆ ಈ ರೀತಿ ಕಾಡಿಸ್ತಾನ ಇದನ್ನು ಕುದಿಸ್ಕೊಂಡು ತಗೊಳ್ಳೋಣ. ಈ ಮಿಕ್ಸರ್ ನಾವು ಎಷ್ಟು ಚಂದಾಗ ಕುದಿಸ್ಕೊಂಡು ತಗೊತೇವೆ ನೋಡ್ರಿ, ಅಷ್ಟು ಚಲೋ ನಮ್ಮ ಹಪ್ಪಳ ಬರ್ತವು. ಹಿಟ್ಟು ಹಸಿ ಬಿಸಿ ಉಳಿದ್ರೆ ಇದು ಚಂದಾಗ ಕುದಿಲಿಲ್ಲ ಅಂದ್ರೆ ಹಪ್ಪಳ ಹಾಕಿದಾಗ ಮುಂಚೆ ಅವು ನೋಡಾಕ ಚಲೋನ ಅನಿಸ್ತವು, ಆದ್ರೆ ಹೆಂಗೆ ಒಣಗ್ತವು ನೋಡ್ರಿ, ಹಂಗೆ ಕ್ರಮೇಣ ಸೀಳ್ತಾ ಬರ್ತವು. ಆದ್ರಿಂದ ಈ ಸ್ಟೆಪ್ ಬಹಳ ಮುಖ್ಯ ಐತಿ. ಇದನ್ನ ಚಂದಾಗ ಕುದಿಸ್ಕೊಂಡು ತಗೋಬೇಕು, ಅಂದ್ರನ ಹಪ್ಪಳ ಚಲೋ ಬರ್ತವು. ಮಿಕ್ಸರ್ನ ಸ್ವಲ್ಪನೂ ಬಿಡ್ಲಂಗ ಈ ರೀತಿ ಕಾಡಿಸ್ತಾನ ಇದನ್ನ ಕುದಿಸ್ರಿ. ಸ್ವಲ್ಪ ಬಿಟ್ರು ಇದು ತಳ ಹೊತ್ತೋ ಸಾಧ್ಯತೆ ಇರ್ತೈತಿ. ನಾನು ಇದನ್ನ ಬೇಯಿಸ್ತಾ ಇದ್ದು 5 ನಿಮಿಷ ಆಗೈತಿ, ಇದಕ್ಕಿನ್ನೂ ಕುದಿ ಬಂದಿಲ್ಲ. ಇದನ್ನ ನಾವು ಹೆಂಗೆ ಕುದಿಸ್ತೇವೆ ನೋಡ್ರಿ, ಹಂಗ ಕ್ರಮೇಣ ಇದು ಗಟ್ಟಿ ಆಗ್ತಾ ಬರ್ತೈತಿ. ನೋಡ್ರಿ, ಮಿಕ್ಸರ್ ಇನ್ನೂ ತೆಳ್ಳಗನ ಐತಿ, ಇದು ಇನ್ನೂ ಕುದಿಬೇಕು, ಇನ್ನೂ ಗಟ್ಟಿ ಆಗಬೇಕು. ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿ ತಗೊಳ್ಳೋಣ. ಇದನ್ನ ಕುದಿಸ್ತಾ ಇದ್ದು 20 ನಿಮಿಷ ಆಗೈತಿ. ಮಿಕ್ಸರ್ ಚಂದಾಗ ಗಟ್ಟಿ ಆಗೈತಿ ಮತ್ತು ನೋಡ್ರಿ ಈ ರೀತಿ ಇದಕ್ಕೆ ಶೈನ್ ಬರಬೇಕು. ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಡ್ವಿ. ಇದ್ರಾಗಿನ್ ಸ್ವಲ್ಪ ಮಿಕ್ಸರ್ ನಾನು ಇನ್ನೊಂದು ಸಣ್ಣ ದಬ್ರಿ ಒಳಗೆ ತೆಗೆದು ತಗೊಳಕತ್ತೀನಿ. ಅಂದ್ರೆ ಇದು ಒಂದು ಸ್ವಲ್ಪ ಆರ್ತೈತಿ, ಇದರಿಂದ ಹಪ್ಪಳ ತಯಾರಿಸ್ಬಹುದು. ನೀವು ಬೇಕಂದ್ರೆ ಇದ್ರಾಗ ಫುಡ್ ಕಲರ್ ಹಾಕಿ ಕಲರ್ ಹಪ್ಪಳನು ತಯಾರಿಸ್ಬಹುದು. ಸ್ವಲ್ಪ ಮಿಕ್ಸರ್ ಬೇರೆ ಬೌಲ್ ಒಳಗೆ ತೆಗೆದು ಅದ್ರಾಗ ಫುಡ್ ಕಲರ್ ಸೇರಿಸಿ ಹಪ್ಪಳ ತಯಾರಿಸ್ರಿ. ಪ್ಲಾಸ್ಟಿಕ್ ಶೀಟ್ ಮ್ಯಾಗ ಒಂದೊಂದು ಸೌಟ್ನಷ್ಟು ಬ್ಯಾಟರ್ ಹಾಕಿ ಸ್ಪ್ರೆಡ್ ಮಾಡ್ರಿ. ಇವನ್ನ ತೀರಾ ತೆಳ್ಳಗೆ ಹಾಕಬೇಡ್ರಿ, ಯಾಕಂದ್ರೆ ಆರಿದ ಮ್ಯಾಗ ಇವು ಇನ್ನೂ ತೆಳ್ಳಗಾಕವು. ಅದರಿಂದ ಒಂದು ಸ್ವಲ್ಪ ದಪ್ಪನ ಸ್ಪ್ರೆಡ್ ಮಾಡ್ರಿ. ಇವನ್ನ ಬಿಸಿಲಾಗ 1-2 ದಿನ ಒಣಗಿಸ್ರಿ. ನೀವು ಬೇಕಂದ್ರೆ ಇವನ್ನ ನೆಳ್ಳಾಗನು ಒಣಗಿಸ್ಬೋದು, ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಕತಿ.
ಇವನ್ನ ಬಿಸಿಲಾಗ 2 ದಿನ ಒಣಗಿಸ್ರಿ, ಅಥವಾ ನೀವು ಇವನ್ನ ನೆಳ್ಳಗೂ ಒಣಗಿಸ್ಬೋದು. ಆದ್ರೆ ಇವು ದಪ್ಪ ಇದ್ರೆ ಜಾಸ್ತಿ ಹೊತ್ತು ಬೇಕಾಕತಿ, ಅದರಿಂದ ಬಿಸಿಲಾಗನ ಒಣಗಿಸ್ರಿ. ಒಂದಿನ ಒಣಗಿಸಿದ ಮ್ಯಾಗ ಇವನ್ನ ಹೊಳಸಿ ಹಾಕಿ ಒಣಗಿಸ್ರಿ. ನೋಡ್ರಿ, ಪೂರ್ತಿ ಒಣಗಿದ ಮ್ಯಾಗ ಹಪ್ಪಳ ಈ ರೀತಿ ಬರ್ತವು. ಈ ರೀತಿ ಇವನ್ನ ಚಂದಾಗ ಒಣಗಿಸಿ ಏರ್ ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಟ್ರೆ ಇವು ವರ್ಷಾನ್ಗಟ್ಲೆ ಹಿಂಗೆ ಇರ್ತವೆ, ಕೆಡಂಗಿಲ್ಲ. ಸೊ ನಮ್ಮ ಹಪ್ಪಳ ರೆಡಿ ಅದವು. ಆ ಕಡೆ ನಾನು ಗ್ಯಾಸ್ ಮ್ಯಾಗ ಎಣ್ಣೆನೂ ಬಿಸಿ ಮಾಡಾಕಿಟ್ಟೀನಿ. ಮತ್ತು ತಡ ಯಾಕ, ಬರ್ರಿ ಇವನ್ನ ಫ್ರೈ ಮಾಡಿನೂ ನೋಡೋಣ. ಎಣ್ಣೆ ಕಡಕ್ ಬಿಸಿ ಇದ್ದಾಗ ಹಪ್ಪಳ ಹಾಕ್ರಿ, ಅಂದ್ರೆ ಇವು ಚಂದಾಗ ಅಳ್ಕೊಂತವು. ಇದೇ ರೀತಿ ನಾನು ಇನ್ನೊಂದು ಸ್ವಲ್ಪ ಹಪ್ಪಳನೂ ಫ್ರೈ ಮಾಡಿ ತೋರಿಸ್ತೀನಿ. ಸೂಪರ್, ನೋಡ್ರಿ ಪ್ರತಿಯೊಂದು ಹಪ್ಪಳ ಭಾಳ ಚಂದಾಗ ಅಳ್ಕೊಂಡವು. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬರೀ 1 ಕಪ್ ರವಾಯಿಂದ ನಾವು ಎಷ್ಟೊಂದು ಹಪ್ಪಳ ತಯಾರಿಸ್ಬೋದು ಅಂತ. ಖಂಡಿತ ನೀವು ಇವನ್ನ ಟ್ರೈ ಮಾಡ್ರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.